ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳದ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ದಲಿತ ಸಮುದಾಯದ ರೈತರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಮಂಜೂರಾಗಿದ್ದ ಸುಮಾರು 8 ಎಕರೆ ಭೂಮಿಯನ್ನ ಮೂಲ ಮಾಲೀಕರು ದಲಿತರನ್ನ ಯಾಮಾರಿಸಿ ಸೋಲಾರ್ ಕಂಪನಿಗೆ ಮಾರಾಟ ಮಾಡಿದ್ದು ಕಂಗಲಾದ ರೈತರು ಇಂದು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ತಳಕಲ್ ಗ್ರಾಮದ ಈರವ್ವ ಮಾದರ್, ಶಿವವ್ವ, ಹನುಮಂತಪ್ಪ, ಶಾಂತವ್ವ, ಹುಚ್ಚಪ್ಪ ಮತ್ತು ಕಾಶವ್ವ ಗುಡದಪ್ಪ ಎನ್ನುವ ಫಲಾನುಭವಿಗಳಿಗೆ ತಲಾ 2 ಎಕರೆಯಂತೆ 2007-8ರಲ್ಲಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಇಲಾಖೆ ಮಂಜೂರು ಮಾಡಿದೆ. ಅಲ್ಲಿಂದ ಇಲ್ಲಿಯವರೆಗೆ ಫಲಾನುಭವಿಗಳು ಜಮೀನನ್ನ ಉಳುಮೆ ಮಾಡಿಕೊಂಡು ಬಂದಿರುತ್ತಾರೆ. ಈಗ ಏಕಾಏಕಿ ಜಮೀನು 696ರ ಭೂ ಮಾಲೀಕ ಫಲಾನುಭವಿಗಳಿಗೆ ಭೂಮಿಯನ್ನ ಬಿಟ್ಟುಕೊಡದೆ ಸರ್ಕಾರದಿಂದ ಬಂದ ಹಣವನ್ನ ನುಂಗಿ ಅಕ್ರಮ ಮಾರ್ಗದಲ್ಲಿ ಸೋಲಾರ್ ಕಂಪನಿಗೆ ಭೂಮಿ ಮಾರಿ ಇವರು ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಕುಟುಂಬದ ರೈತರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಸದರಿ ವಂಚನೆ ಮಾಡಿದ ಭೂ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ತಮ್ಮ ಜಮೀನಿನಲ್ಲಿ ಇಡೀ ಹಗಲು ಬಿಸಿಲಲ್ಲಿ ಕುಳಿತು ನ್ಯಾಯಕ್ಕೆ ಮೊರೆ ಹೋಗಿದ್ದಾರೆ. ರೈತರಿಗೆ ಬೆನ್ನೆಲುಬಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ನಿಂಗಪ್ಪ ಬೆಣಕಲ್ ಮಾತನಾಡಿ, ದಲಿತರಿಗೆ ಮಂಜೂರಾದ ಭೂಮಿಯನ್ನ ಪ್ರದೀಪ್ ಎನ್ನುವವರು ಅಕ್ರಮವಾಗಿ ಸೋಲಾರ್ ಕಂಪನಿಗೆ ಮಾಡಿದ್ದಾರೆ. ಇದರಿಂದ ಭೂ ಒಡೆತನ ಅಡಿಯಲ್ಲಿ ಜಮೀನು ಪಡೆದ ರೈತರಿಗೆ ಅನ್ಯಾಯವಾಗಿದೆ. ಈಗಿರುವ ಸಮಸ್ಯೆಯನ್ನ ಸರಿಪಡಿಸಿ ಸದರಿ ರೈತರ ಹೆಸರಿಗೆ ಪಹಣಿ ಪತ್ರ ಕೊಟ್ಟು ಜಮೀನು ಬಿಟ್ಟುಕೊಡಲು ಆಗ್ರಹಿಸಿದ್ದಾರೆ. ಸುಮಾರು 20 ವರ್ಷಗಳಿಂದ ಜಮೀನನ್ನ ನಂಬಿಕೊಂಡು ಉಳುಮೆ ಮಾಡಿಕೊಂಡು ಬಂದಿರುವ ಈ ಕುಟುಂಬ ಈಗ ಬೀದಿಗೆ ಬಂದಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು, ಉಪವಿಭಾಗದ ಅಧಿಕಾರಿಗಳು ಇತ್ತ ಗಮನಿಸಿ ಅರ್ಹ ದಲಿತ ಫಲಾನುಭವಿ ಕುಟುಂಬಕ್ಕೆ ಜಮೀನನ್ನ ಹಿಂತಿರುಗಿಸಲು ಈ ಮೂಲಕ ವಿನಂತಿ ಮಾಡಿಕೊಂಡಿದ್ದಾರೆ. ಏನು ತಪ್ಪಿದಲ್ಲಿ ಮುಂದಿನ ದಿನದಲ್ಲಿ ಜಿಲ್ಲೆಯಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇವತ್ತಿನ ದಿನದಂದು ನಾವೇನು ಇವತ್ತು ಕರ್ನಾಟಕ ವೃತ್ತಿಪರ ವ್ಯವಸಾಯ ಯೂನಿಯನ್ ಕಡೆಯಿಂದನೂ ಸಹ ನಮಗಿದು ಬೆಂಬಲ ಇದೆ. ಯಾಕೆ ಅಂತೇಳಿದ್ರೆ ನಮ್ಮ ಭೂಮಿ ಅನ್ನೋಂಥದ್ದು ನಮ್ಮ ಹಕ್ಕದು. ಆ ಭೂಮಿಯನ್ನು ಈಗಾಗಲೇ ಸುಮಾರು 2008ರಿಂದ ಇಲ್ಲಿ ತನಕ ಸಹ ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ. ಸುಮಾರು ಒಂದು 20 ವರ್ಷ ಒಂದು ನಮ್ಮ ರೈತರು ಈ ಭೂಮಿಯನ್ನು ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ. ಅವಾಗಿಲ್ದ ಅಬ್ಜೆಕ್ಷನು ಇವಾಗ ಅದನ್ನು ಈಗ ಸೋಲಾರ್ ಕಂಪ್ನಿ ಬಂದ ಮ್ಯಾಗ ಆ ಭೂಮಿಯನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು ಉಳುಮೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಕರ್ನಾಟಕ ವೃತ್ತಿಪರ ಯೂನಿಯನ್ ಕಡೆಯಿಂದ ನಾವು ಈ ಹೋರಾಟಕ್ಕೆ ನಾವು ಸಹ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಯಾಕಂದರೆ ರೈತರು ಇವತ್ತು ಭೂಮಿಯನ್ನು ನಂಬಿ ಬದುಕ್ತಾ ಇರುವಂಥ ಒಂದು ರೈತರು ಆ ಭೂಮಿಯನ್ನು ಕಿತ್ಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು? ಅವರು ಭೂಮಿಯನ್ನು ಅವಲಂಬಿತವಾಗಿ ನಂಬಿರುವಂಥ ಒಬ್ಬ ರೈತರ ಒಂದು ಭೂಮಿಯನ್ನು ಸರಿಯಾದ ಕ್ರಮವನ್ನು ಸರಿಯಾಗಿ ಸರ್ಕಾರ ಅವರಿಗೆ ಸಿಗಬೇಕಾಗಿರೋಂಥ ಭೂಮಿಯನ್ನು ಪಾಣಿಯನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು. ಎಲ್ಲಿ ತನಕ ಅವ್ರು ಮಾಡಿಸ್ಕೊಡಲ್ಲ ಅಲ್ಲಿ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಈ ಹೋರಾಟವನ್ನು ಇದೇನು ಇವತ್ತು ಬಂದು ಇಲ್ಲಿ ಹೊಲದಲ್ಲಿ ಕುಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟಕ್ಕೂ ಸಹ ನಾವು ಹೋರಾಟವನ್ನು ನಮ್ಮ ಮುಂದುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ಸಭೆಯನ್ನು ಜೈ ಭೀಮ್ ಬಂಧುಗಳೇ, ಈ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಉದ್ದೇಶ ಏನಂದರೆ 2007-2008ನ ಸಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ ಅಭಿವೃದ್ಧಿ ನಿಗಮದ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಸರ್ವೆ ನಂಬರ್ 696ರ ಸರ್ವೆ ನಂಬರ್ನಲ್ಲಿ ಒಟ್ಟಾರೆಯಾಗಿ 9 ಎಕರೆ 13 ಎಕರೆ 30 ಗುಂಟೆ ಇರುತ್ತದೆ. ಅದರಲ್ಲಿ 12 ಎಕರೆ ಭೂ ಒಡೆತನ ಯೋಜನೆ ಅಡಿಯಲ್ಲಿ ದಲಿತರಿಗೆ ಭೂಮಿ ಮಂಜೂರಾಗಿರುತ್ತದೆ. 4 ಎಕರೆ ಭೂಮಿಯನ್ನು ಆಲ್ರೆಡಿ ಫಲಾನುಭವಿಗಳು ಪಾಣಿ ಮಾಡಿಸಿಕೊಂಡಿರುತ್ತಾರೆ. ಆದರೆ 8 ಎಕರೆ ಭೂಮಿಯನ್ನು ಫಲಾನುಭವಿಗಳು ಕಾರಣಾಂತರಗಳಿಂದ ಪಾಣಿ ಮಾಡಿಸಿಕೊಂಡಿರುವುದಿಲ್ಲ. ಅದನ್ನೇ ಯಾಕೆ ಮಾಡಿಸಿಕೊಂಡಿರುವುದಿಲ್ಲ ಅಂದರೆ ಪೋಡಿ ಆಗಿರುವುದಿಲ್ಲ, ಹಾಗಾಗಿ ಪಾಣಿ ಆಗಿರುವುದಿಲ್ಲ. ಅದು ಒಂದೇ ವಿಷಯವನ್ನು ಇಟ್ಕೊಂಡು ಭೂ ಮಾಲೀಕರು ಪಾಣಿ ನನ್ನ ಹೆಸರಲ್ಲಿದೆ ಅಂತೇಳಿ ಇವತ್ತು 15-20 ವರ್ಷದಿಂದ ದಲಿತರ ಈ ಭೂಮಿಯನ್ನು ಸಾಗಾವಳಿ ಮಾಡ್ಕೊತ ಬರ್ತಾಯಿದ್ರು. ಅದನ್ನು ಈ ವರ್ಷ ಏನು ಸೋಲಾರ್ ಕಂಪ್ನಿಯವರಿಗೆ ಒಳಗಿಂದೊಳಗೆ ಸಾಗಾವಳಿ ಮಾಡ್ತಕ್ಕಂಥ ದಲಿತರ ಗಮನಕ್ಕಿಲ್ದಂಗೆ ಒಳಗಿಂದೊಳಗೆ ಭೂಮಿಯನ್ನು ರಿಜಿಸ್ಟರ್ ಮಾಡಿ ಕೊಟ್ಟಿರುತ್ತಾರೆ. ದಲಿತರು ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆ ಆಗಿದೆ, ನಾವು ಸಾಗುವಳಿ ಮಾಡಬೇಕು, ಗಿಡ ಗಂಟಿಗಳನ್ನು ಕಡಿಬೇಕು ಅಂತೇಳಿ ಬಂದ ಸಂದರ್ಭದಲ್ಲಿ ಆ ಸೋಲಾರ್ ಕಂಪ್ನಿಯ ಸೆಕ್ರೆಟರಿಗಳು, ವಾಚ್ಮ್ಯಾನ್ರು ಮತ್ತು ಎಲ್ಲರೂ ಸೇರಿಕೊಂಡು ದಲಿತರಿಗೆ ಥಳಿಸಿ ಅವತ್ತು ಬೈದು ಟ್ಯಾಕ್ಟರನ್ನು ವಾಪಸ್ ಕಳಿಸಿರುತ್ತಾರೆ. ಆದ ಕಾರಣ ನಾನು ಸಹ ಸುಮಾರು 6 ತಿಂಗಳಿಂದ ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮುಖ್ಯ ಅಧಿಕಾರಿ ಇದ್ದಾರೆ ಪುಷ್ಪಲತಾ ಅವರ ಗಮನಕ್ಕೂ ಸಹ ತಂದಿದ್ದೇನೆ. ಯಲಬುರ್ಗಾ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇನೆ. ಹಾಗೂ ಕುಕನೂರು ತಾಲೂಕು ಅಥವಾ ತಹಸೀಲ್ದಾರ್ ಏನಿದ್ದಾರೆ ಪರಮೇಶ್ವರ ಅವರು
ಅವ್ರ ಗಮನಕ್ಕೂ ತಂದಿದ್ದೇನೆ, ಕೊಪ್ಪಳ ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೇನೆ, ಹಾಗೂ ಎಸ್ ಸಿ ಸಾಹೇಬರನ್ನು 2 ಸರ್ತಿ ಭೇಟಿಯಾಗಿ ನಾನು ಈ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇನೆ. ಆದರೆ ಎಸ್ ಸಿ ಸಾಹೇಬರು ಏನೋ ಒಂದು ಬೇಜವಾಬ್ದಾರಿಯಿಂದ ಏನು ವರ್ತನೆ ಮಾಡ್ತಾ ಇದ್ದಾರೆ. ಆಯ್ತು ಹೋಗಪ್ಪ ಮಾಡ್ತೀನಿ ನೋಡ್ತೀನಿ ಅಂತೇಳಿ ಏಕವಚನದಲ್ಲಿ ಮಾತನಾಡೋದು, ಅಥವಾ ವೇಜಿನ ಅಂತರನೋ ವಯಸ್ಸಿನ ಅಂತರನೋ ಅಥವಾ ಯಾವ ಕಾರಣಕ್ಕೋ ಗೊತ್ತಿಲ್ಲ. ನಾನು ಎಷ್ಟು ಸರ್ತಿ ಎಸ್ ಸಿ ಸಾಹೇಬ್ರನ್ನ ಭೇಟಿಯಾಗಿದ್ದೀನಿ, ಅಷ್ಟು ಸರ್ತಿನೂ ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ. ಇವತ್ತು ಅವರು ಎಸ್ ಸಿ ಸಾಹೇಬ್ರ ಒಂದು ಗಮನದಲ್ಲಿ ಇಟ್ಕೋಬೇಕು. ಇವತ್ತು ಅವರು ನೆರಳಲ್ಲಿ ಕುಂತ್ಕೊಂಡು ಎ ಸಿ ರೂಮ್ ಮೇಲೆ ಕುಂತ್ಕೊಂಡು ಇವತ್ತು ಪಗಾರ ತಿಂತಾ ಇದ್ದಾರೆ ಅಂದರೆ ಅದು ನಮ್ಮ ಟ್ಯಾಕ್ಸಲ್ಲಿ ಅನ್ನೋದನ್ನು ಅವರು ಮನದಟ್ಟು ಮಾಡ್ಕೊಳ್ಬೇಕು. ಹಾಗಾಗಿ ಈ ವಾರದಲ್ಲಿ ಅವ್ರು ಏನಾದರೂ ನಮಗೆ ಪಾನಿಯನ್ನು ಮಾಡಿಕೊಳ್ಳದೆ ಹೋದರೆ 1 ವಾರ ನಾವು ಅವ್ರಿಗೆ ಟೈಮ್ ಕೊಡ್ತಾ ಇದ್ದೀವಿ. ಈ ಸ್ಥಳಕ್ಕೆ ಅವರು ಬರಬೇಕು. ಇವತ್ತು ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ, ರಾತ್ರಿ ಸಹ ಆದರೂ ಸಹ ನಾವು ಇಲ್ಲೇ ಇರ್ತೀವಿ. ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ, ಹಾಗೂ ಯಾವುದೇ ಥರದ ಸೋಲಾರ್ ಕಂಪ್ನಿಗಳ ಕಾಮಗಾರಿಯನ್ನು ನಡೆಯಲು ಸಹ ನಾವು ಬಿಡುವುದಿಲ್ಲ. ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಎಲ್ಲ ಅಧಿಕಾರಿಗಳಿಗೂ. ಏನು 2007, 2008ನಲ್ಲಿ ಏನು ಭೂಮಿ ಮಂಜೂರಾಗಿದೆ, ಅದರ ಅನುಸಾರವಾಗಿ ನೋಂದಣಿ ಮಾಡಿಸಿಕೊಡಬೇಕಿತ್ತು. ಪೋಡೆ ಆಗಿಲ್ಲ, ಇದು ಒಂದೇ ಕಾರಣ ಹೇಳ್ತಾ ಇದ್ದಾರೆ. ಇವತ್ತು ಮತ್ತೊಂದು ವಿಷಯವನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲರಿ ನಮಗೆ ಪೋಡಿ ಮಾಡಿಸ್ಕೊಡ್ರಿ ಅಂದರೆ, ಇಲ್ಲರಿ ಅವರು ಸ್ಟೇ ತಂದಿದ್ದಾರೆ ಭೂ ಮಾಲೀಕರು. ಹಾಗಾದರೆ ಅವ್ರು ಸ್ಟೇ ತರಕ ಏನು ರೂಲ್ಸ್ ಇದೆ? ನೀವು ದುಡ್ಡು ಕೊಟ್ಟಿದ್ದೀರಲ್ಲ, ಚೆಕ್ ನಂಬರ್ ಇದೆ ನಮ್ಮ ಹತ್ರ, ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ತೊಗೊಂಡಿದ್ದಾನೆ. ಮತ್ತು ಫಲಾನುಭವಿಗಳು ಸಹ ಅದರ ಏನು ಸಬ್ಸಿಡಿಯನ್ನು ಸಹ ಭರಿಸಿದ್ದಾರೆ. ಅವರಿಗೆ ಅದು ಸಬ್ಸಿಡಿ ಭರಿಸಿರೋದು ನೋಟಿಸು ಸಹ ಅವರಿಗೆ ಮುಟ್ಟಿದೆ. ಎಲ್ಲ ದಾಖಲಾತಿಗಳು ಇದರಲ್ಲಿದೆ. ಇದರಲ್ಲಿ ಎಲ್ಲ ದಾಖಲಾತಿಗಳಿದೆ. ಇದು ಯಾವುದು ನಿಗಮದಿಂದನೇ ಸಿಗ್ನೇಚರ್ ಮಾಡಿ ದಾಖಲಾತಿಗಳನ್ನು ನಮಗೆ ಕೊಟ್ಟಿದ್ದು. ಹಾಗಾಗಿ ಇವತ್ತು ನಿಗಮದ ಅಧಿಕಾರಿಗಳ ಜವಾಬ್ದಾರಿ ಏನಂದರೆ, ದಲಿತರ ಹೆಸರಲ್ಲಿ ಭೂಮಿ ಮಂಜೂರು ಆಗೋವರೆಗೂ ಮತ್ತು ಅದು ರಿಜಿಸ್ಟರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಭೂ ಮಾಲೀಕರಿಗೆ ಅನುದಾನವನ್ನು ದುಡ್ಡನ್ನು ಬಿಡುಗಡೆ ಮಾಡಿಕೊಡ್ದು ಗೈಡೆನ್ಸ್ ಪ್ರಕಾರ. ಆದರೆ ಇವತ್ತು ಭೂಮಿನೇ ಮಂಜೂರಾಗಿಲ್ಲ, ಅವ್ರ ಹೆಸರಲ್ಲಿ ಪಾನಿನೇ ಆಗಿಲ್ಲ, ಆದರೂ ಭೂ ಮಾಲೀಕರಿಗೆ ಅವರು ಚೆಕ್ಕನ್ನು ಕೊಟ್ಟಿರ್ತಾರೆ. ಈ ಭೂ ಮಾಲೀಕರು ಮತ್ತು ಅಧಿಕಾರಿಗಳು ಏನು ಮಧ್ಯದಲ್ಲಿ ನಾವು ಭೂಮಿ ಕೊಡಿಸ್ತಾ ಇವೆ ಅಂತೇಳಿ ಹೊರಟಿದಾರಲ್ಲ, ಅವ್ರು ಯಾರು ಏನು ಅದೆಲ್ಲ ತನಿಖೆ ಆಗಬೇಕು. ಅವರು ಮಧ್ಯವರ್ತಿಗಳು ಯಾರು, ಇವ್ರಿಗೆ ಭೂಮಿ ಕೊಡಿಸ್ತವರು, ಇವರಿಂದನೂ ದುಡ್ಡು ತೊಗೊಂಡಿದ್ದಾರೆ, ನಿಗಮದಿಂದನೂ ದುಡ್ಡು ತೊಗೊಂಡಿದ್ದಾರೆ, ಅದೆಲ್ಲ ತನಿಖೆ ಆಗಬೇಕು. ಮತ್ತು ಪಾನಿ ಮಾಡಿಸ್ಕೊಡ್ತೀವಿ, ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಕೆಲವು 4-5 ಜನ ದುಡ್ಡನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಫಲಾನುಭವಿಗಳು ಅವ್ರ ಹೆಸರು ಹೇಳೋಕೆ ಭಯ ಪಡ್ತಿದ್ದಾರೆ, ಇಲ್ಲಿ ನಮಗೇನು ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರ ಗಮನಕ್ಕೂ ಈ ಒಂದು ಮಾಧ್ಯಮ ಮೂಲಕ ನಾನು ತರ್ತೀನಿ. ನೀವು ನಿಮಗೆ ನೈತಿಕತೆ ಅನ್ನೋದಿದ್ರೆ, ನೀವು ದಲಿತರ ಹೊಟ್ಟೆಯಲ್ಲೇ ಹುಟ್ಟಿದ್ದ ನಿಜವಾಗಿದ್ದರೆ, ನಮ್ಮ ಫಲಾನುಭವಿಗಳಿಂದ ನೀವೇನೋ ದುಡ್ಡು ತೆಗೆದುಕೊಂಡಿದ್ರಲ್ಲ ಪಾನಿ ಮಾಡುತ್ತಂತೇಳಿ, ಅದನ್ನು ನೀವು ದಲಿತರ ರಕ್ತದಲ್ಲಿ ನೀವು ಹುಟ್ಟಿದ್ರೆ ಆ ಫಲಾನುಭವಿಗಳ ದುಡ್ಡನ್ನು ವಾಪಸ್ ತಂದು ಕೊಡಬೇಕು. ಇಲ್ಲ ಅವ್ರ ಹೆಸರಲ್ಲಿ ನೀವು ಮುಂದೆ ನಿಂತು ಹೋರಾಟಕ್ಕೆ ನಿಂತು ಅವ್ರ ಹೆಸರಲ್ಲಿ ಪಾನಿ ಮಾಡಿಸ್ಕೊಡ್ಬೇಕು. ಆ ದುಡ್ಡು ತಿಂದವ್ರ ಏಕಿನ್ನ ನಾನು ಹೇಳ್ತಾ ಇದ್ದೀನಿ. ಏನಾದರೂ ಇದು ಆಗದೆ ಹೋದರೆ ನಾವು ಮುಂದಿನ ವಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಏನು ಕಾರ್ಯಾಲಯ ಇದೆಯಲ್ಲ, ಅದನ್ನು ಬೀಗ ಹಾಕ್ತೀವಿ. ಯಾಕಂದರೆ ಅದು ಪ್ರಯೋಜನ ಇಲ್ಲ. ಈಗ ಅದು ಇವತ್ತು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ಅದು ಯಾವಾಗ ಆಗಿತ್ತೋ ಏನೋ ಅಂತಾರೆ. ಹಾಗಾದರೆ ಇವ್ರು ಏನಕ್ಕೆ ಅಲ್ಲಿರಬೇಕು? ಇವತ್ತು ಅವ್ರಿಗೆ ನಾವು ಎದಕ್ಕೆ ಪಗಾರ ಕೊಡಬೇಕು? ಸರ್ಕಾರ ಅದರ ಅವಶ್ಯಕತೆ ಇಲ್ಲ ಅಂದಮೇಲೆ ಅದನ್ನು ಮುಚ್ಚಿಬಿಡ್ಬೇಕು. ಇವತ್ತು ಕೋಟ್ಯಾನುಗಟ್ಟಲೆ SCP TSP ಅನುದಾನವನ್ನು ನಿಗಮದಲ್ಲಿ ಬರ್ತಕ್ಕಂಥ ಅನುದಾನ ಎಲ್ಲಿ ಹೋಗುತ್ತೆ ಯಾರಿಗೆ ಗೊತ್ತಾಗ್ತಾ ಇಲ್ಲ. ಆದ ಕಾರಣ ಅದು ನಿಗಮ ಇವತ್ತೇನು ಹೆಸರಿಗೆ ಅಷ್ಟೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿದೆ. ಅದರಿಂದ ಯಾವುದೇ ದಲಿತ ಬಡ ಕುಟುಂಬಗಳಿಗೆ ತಲುಪಬೇಕಾದ ಯೋಜನೆಗಳು ತಲುಪ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಯೋಜನೆಗಳು ಇವತ್ತು ಉಳ್ಳವರ ಪಾಲು ಆಗ್ತಾ ಇದೆ. ಏನಪ್ಪ ಅಂದ್ರೆ ದಲಿತರ ಪಾಲು ಆಗ್ತಾ ಇದ್ದಾವೆ. ನಿಗಮದಲ್ಲಿ ಯಾರು MLAಗಳ ಗುಲಾಮರಾಗಿರ್ತಾರೋ, ಯಾರು MP ಗಳ ಗುಲಾಮರಾಗಿರ್ತಾರೋ ಅವರಿಗೆ ಮಾತ್ರ ಈ ಯೋಜನೆಗಳು ತಲುಪ್ತಾ ಇದ್ದಾವೆ. ಭೂ ಒಡೆತನ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಸಣ್ಣ ಪುಟ್ಟ ಲೋನ್ ಇರ್ಬೋದು, ಯಾವುದೇ ಇರ್ಬೋದು. ಯಾರು MLAಗಳ ಮಾತು ಕೇಳ್ತಾರೆ, ಯಾರು MP ಗಳ ಮಾತು ಕೇಳ್ತಾರೆ, ಯಾರು ಅವರ ಒಂದು ಗುಲಾಮಗಿರಿತನ ಮಾಡ್ತಾರೋ ಅವರಿಗೆ ಮಾತ್ರ ಅಂಬೇಡ್ಕರ್ ನಿಗಮ ಸೀಮಿತವಾಗಿದೆ. ನಿಜವಾದ ಫಲಾನುಭವಿಗಳಿಗೆ ಅದರಲ್ಲಿ ಯೋಜನೆಗಳು ತಲುಪ್ತಾ ಇಲ್ಲ. ಇದನ್ನು ನಾವು ನಮ್ಮ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ S ಕದ್ರೊಳ್ಳಿ ಬಣ ಇದನ್ನು ಖಂಡಿಸುತ್ತದೆ. ಇದನ್ನು ಮತ್ತು ಇನ್ನೂ ಮುಂದುವರೆದು ಹೋರಾಟವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಇದು ಜಸ್ಟ್ ಒಂದು ಸ್ಯಾಂಪಲ್, ಇದು ಇವತ್ತು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ಇಲ್ಲಿಂದ ಆರಂಭ ಆಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ. ಅಂಥದ್ದು ಹೋರಾಟ ಮಾಡ್ತೀವಿ. ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಪಡೆದೇ ಪಡಿತೀವಿ. ಯಾಕಂದರೆ ಇವತ್ತು ಅಂಬೇಡ್ಕರ್ ಅವರು
ಈ ಸಂದರ್ಭದಲ್ಲಿ ಯಲ್ಲಪ್ಪ ಮ್ಯಾಗಳೆಕೇರಿ, ಸುಂಕಪ್ಪ ಮಿಸಿ, ಕರಿಯಪ್ಪ ಮಣ್ಣಿನವರ್, ಶ್ರೀಕಾಂತ್ ಹುಸ್ಮನಿ, ಗಾಳೇಶ್ ಮಕ್ಕಳಿ, ಕಾಶಮ್ಮ ಕೋಡೂರ, ಮೋತಿಯಪ್ಪ ಚಲವಾದಿ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.